ನಮಸ್ಕಾರಪ್ಪ. ಮತ್ತೇನ್ ಸೋಮಣ್ಣ ಈ ಕಡೆ ಹೊರಟಿದ್ದು? ಏನಂದ್ರೆ ನೀನು ಈ ಕಡೆ ಹೊರಟಿದ್ದು ಹೆಂಗ್ ಕೇಳ್ತಾರ ನೀವು? ಅಲ್ಲ, ಇದೇ ಊರಾಗ ಹುಟ್ಟಿ ಇದೇ ಊರಾಗ ಬೆಳೆದು ಈ ದಾರಿ ಎಲ್ಲಿಗೆ ಹೋಗ್ತದಂತ ನಿನಗೆ ಗೊತ್ತಿಲ್ಲ. ನಾಳೆ ಕುಲಾರದಾಗ ಸಿಂಗರ್ ಮಾಡ್ಕೊಂಡು ಇದೇ ದಾರಿ ಹೋಯ್ತಾರೆ ನೀನು. ಅಲ್ಲಪ್ಪ, ಒಳ್ಳೆ ನಾಗಾಲೋಟದಿಂದ ಹೊಂಟಿಯಲ್ಲ, ಈ ಕಡೆ ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದೆ. ಓಹೋ, ನಾಗಪ್ಪನ ಕೋಟೆ ಯಾರು ಹೋದಾರ ಅಂತ ಕೇಳಿದ್ರಿ? ಎಲ್ಲಿ ವರ್ಷೇನೇನ್ರಿ ನನಗೇನು ಗೊತ್ತಾಗ. ಇವಡನ್ ಕೂಡ ಮಾತಾಡಿದೆ, ನನ್ ಗಂಟಲು ಹರಿದೋಗ. ನೀನು ಈ ಕಡೆ ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದೆ. ಏನಂದ್ರೆ? ಅಲ್ಲೋ ಕಿವುಡ, ನೀನು ಈ ಕಡೆ ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದೆ. ಯಾಕೆ ವಾಂತಿ ಬರಕತ್ತ? ನೋಡ್ರೆ ಮಾತಾರ ಮೊದಲ ನಿಮ್ಮ ಕಾಲಕ್ಕ ಉಶಿಲ ಬಾಟ್ಯದಪ್ಪ. ಈಗ ಸುಡುಗಾಡ 12 ನಮನೆ ಮಿಕ್ಸ್ ಆಗ್ಯದ, ಕುಡ್ದಿರ್ತದಿ, ಅದು ತೆರಿಗೆ ಇರ್ತದ, ಉತ್ತರತಾಗ ಚೆಂಡಿಗೆ. ನಾನೊಂದು ಮಾತಾಡಿದ್ರೆ ತಾನೊಂದು ಮಾತಾಡ್ತೇನೆ. ಕಿವುಡ ಅಂದ್ರೆ ಗೌಡ ಅಂದ್ರೆ ಏನಂದ್ರಿ? ನೀನು ಈ ಕಡೆ ಎಲ್ಲಿಗೆ ಹೊರಟಿದ್ದು ಅಂತ ಕೇಳಿದೆ. ಓ, ಈಗ ನಾನು ಎಲ್ಲಿ ಬಂದಿದ್ದೆ ಅಂತ ಕೇಳಿದ್ರಿ? ಎಲ್ಲಿಗೆಂದ್ರೆ ನಮ್ಮ ಪಾರ್ಥಸಾರಥಿಯವರಿಗೆ ಕಾಯಿಪಲ್ಯ ತರ ಕೊಟ್ಟಿದ್ದೆ. ಪಾಲಕ್ ಪಲ್ಯ ಅಂದ್ರೆ ನಮ್ಮ ಸೌಕರ್ಯ ಬಲು ಜೀವ. ಸರಿ ಸರಿ, ಅದಾಯ್ತು. ಸುಮಣ್ಣ, ನಿನ್ನ ಜೊತೆ ಸ್ವಲ್ಪ ಗುಪ್ತ ವಿಷಯ ಮಾತನಾಡಬೇಕಿತ್ತಲ್ಲ. ಓಹೋ, 3 ಹೊತ್ತು ಬಿಸಿಡಿಗೆ ಯಾಕೆ ಮಾಡ್ತಾರೆ ಅಂತ ಕೇಳ್ತಾನು. ನನ್ನ ಕರ್ಮ. ಇವನ್ ಕೂಡ ಮಾತಾಡೋ ಸ್ಥಿತಿಗೆ ನನ್ನ ಗಂಟೆಲ್ಲ ಹರಿದೋಗುತ್ತೆ. ಗಂಟ ಕೆರೆಕತ್ತೇನೆ. ಈ ಸುಂಡಿಕಾಯಿ ಕುಡ್ರಿ ಗೊತ್ತೋಗ್ತದೆ ನೆಗಡಿ. ಏ ಪುಣ್ಯಾತ್ಮ, ನಿನ್ನ ಜೊತೆ ಸ್ವಲ್ಪ ಗುಪ್ತ ವಿಷಯ ಮಾತನಾಡಬೇಕು ಅಂತ ಹೇಳಿದೆ. ನಾನು ಕೂಡ ಮಾತಾಡ್ಬೇಕಂದ್ರೆ ಮಾತಾಡ್ರಿ, ಅದಕ್ಕೆ ಕವಿತಾ, ನೀನು ಮನೆಗೆ ನಡಿಯಮ್ಮ. ಈ ಕಿವುಡನ್ ಕೂಡ ಮಾತಾಡಿ ಬರೋಷ್ಟೊತ್ತಿಗೆ ಇವತ್ತು ಬೆಳಗಾಗುತ್ತ. ನೀನು ಮನೆಗೆ ನಡಿ. ಸೋಮಣ್ಣ, ನಾಳೆ ನೀನು ಪಾರ್ಥಸಾರಥಿ ಜೊತೆ ಧಾರವಾಡಕ್ಕೆ ಹೊಂಟಿಯಂತೆ, ನಿಜನಾ? ಓ, ಪಾರ್ಥಸಾರಥಿಯವರು ನಮ್ಮ ಕವಿತಮ್ಮನವ್ರನ್ನ ಲವ್ ಮಾಡಿದ್ದು ಯಾರಿಗೆ ಹೇಳಬಾರ್ದು ಅಂತ ಹಣೆ ಬಿಡ್ಕತ್ತೀರಿ. ನೋಡ್ರಿ ಹೆಂಗದ, ಅವ್ರ ಅಕ್ಕನ ಮಗಳಂತ ನಮ್ಮ ಪಾರ್ಥಸಾರಥಿಯವ್ರಿಗೆ ಗೊತ್ತಿದ್ರು ಕೂಡ ನಿಸರ್ಗ ಅನ್ನೋದು ಅವ್ರಿಬ್ಬರು ನಾವು ಒಂದು ಗುಡಿಸ್ಬಿಟ್ಟಲ್ಲ. ಎದಕ್ ಚಿಂತೆ ಮಾಡ್ತೀರಿ? ಲಗ್ನ ಮಾಡಿಬಿಡಮು. ಏ ಹುಚ್ಚ, ನಿನ್ನ ಜೊತೆ ಮಾತನಾಡೋರಿಗೆ ತಲೆ ಇಲ್ಲ ನೋಡು. ಏನಂದ್ರಿ? ನಿನ್ನ ಜೊತೆ ಮಾತಾಡೋರಿಗೆ ತಲೆ ಇಲ್ಲ ಅಂತ ಅಂದೆ. ಓ, ನನಗೆ ನೆನಪಿಲ್ಲ ಅಂದ್ರೆ ನಾನು ಹೆಂಗ ಮಾಡ್ತೀನಿ? ಹಿಂದಕ್ಕೆ ನಮ್ಮ ಡಾಕ್ಟರ್ ಬಾಯಿ ಅವರು ಬೆಳಗಾವದಾಗ ಓದಕತ್ತಿದಾಗ ಲಗ್ನಕ್ಕಿಂತ ಮೊದಲ ಒಂದು ಕೂಸಿ ನಾಡೋದು, ಅದನ್ನ ನನ್ನ ಕೈಯಾಗ ಕೊಟ್ಟು ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಾ ಅಂತ ಕಳಿಸಿದ್ರು. ಅದನ್ನ ಕರ್ಕೊಂಡು ಹೊಂಟಾಗ ನೀವು ಭೇಟಿ ಆದ್ರಿ, ಆ ಕೂಸಿನ ನಿಮ್ಮ ಕೈಯಾಗೂ ಕೊಟ್ಟಿದ್ದೆ. ಹೆಂಗ ನೆನಪಿಲ್ಲ ನನಗೆ? ನಿಜಪ್ಪ, ನಿಜ, ನೀನು ಹೇಳೋದಲ್ಲ ನಿಜ. ಓಹೋ, ಅಂದ್ರ ಏನಾಗಲ್ರಿ ಮಾಸ್ತರ, ಆ ಹುಡುಗಿನ ನಿಮ್ಮ ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ರಲ್ಲ, ಅದು ನಮಗೆ ಬಹಳ ಸಂತೋಷ. ಏನೋ ನನ್ನ ಕರ್ತವ್ಯ ನಾನು ಮಾಡಿದೆ. ಆದ್ರೆ ಈಗ ಅಲ್ಲ ಅಂದ್ರ ನಮ್ಮ ಡಾಕ್ಟರ್ ಬಾಯಿ ಅವರು ಆಲ್ಕಟ್ಗಿರಿ ದ್ವಾರಕನಾಥ ಹೇಳ್ಬಾರ್ದು ಅಂತಂದ್ರಿ. ಜಾಣ, ಇದೇ ಮುಖ್ಯವಾದ ವಿಷಯ ನಿನ್ನ ಜೊತೆ ಮಾತನಾಡಬೇಕು ಅಂತ ಇದ್ದೆ. ದಯವಿಟ್ಟು ಈ ವಿಷಯ ದ್ವಾರಕನಾಥರಿಗೆ ತಿಳಿಸಬೇಡ. ಯಾಕಂದ್ರೆ ಅವರು ದೊಡ್ಡ ಗಣ್ಯ ವ್ಯಕ್ತಿಗಳಂತೆ. ಅವರ ಹೆಂಡತಿಯ ಹೀನ ಚಾರಿತ್ರ್ಯ ಕೇಳಿ ಅಕಸ್ಮಾತ್ ಒಂದು ಪಕ್ಷ ಅವಳ ಕೈ ಬಿಟ್ಟರೂ ಬಿಡಬಹುದು. ಪಾಪ, ನಮ್ಮಿಂದಾಗಿ ಸತ್ಯಭಾಮಳ ಜೀವನ ಹಾಳಾಗಬಾರದು. ಯಾಕಂದ್ರೆ ಅವಳು ಈಗ ಧಾರವಾಡದಲ್ಲಿ ದೊಡ್ಡ ಡಾಕ್ಟರ್ ಆಗಿದ್ದಾಳಂತೆ. ಸಮಾಜ ಅವಳನ್ನು ದೊಡ್ಡ ಸ್ಥಾನದಲ್ಲಿ ಕಾಣುತ್ತಿರುವಾಗ ನಾವು ಅವಳ ಮುಖಕ್ಕೆ ಮಸಿ ಹಚ್ಚಬಾರ್ದಪ್ಪ. ಏನೋ ಮಾತಾಡಿದ ಮಾಸ್ತರ್ ಏನ್ ಹೇಳಿದ್ ಕಾಂಡ ಗೊತ್ತ ಹೇಳಿ. ನಾನು ಏನ್ ಹೇಳಿದ್ ನಾನು ಅದೇ ಗೊತ್ತಾಗಲ್ಲ. ಆಯ್ತು ಬಿಡ್ರಿ, ನಾ ಹೇಳೋದಲ್ಲ ಬಿಡು. ಆಯ್ತಪ್ಪ, ನಿನಗೆ ದೊಡ್ಡ ನಮಸ್ಕಾರ.
ಈ ವಿಷಯ ದ್ವಾರಕನಾಥರಿಗೆ ತಿಳಿಸಬೇಡ ಅಂತ ನಿನಗೆ ಹೇಳಬೇಕಾಯಿತು. ನೀನು ತಿಳಿಸೋದಿಲ್ಲ ಅಂತ ನಂಬಿಕೆನೂ ನನಗಾಯ್ತು. ನೀನು ದೊಡ್ಡ ನಮಸ್ಕಾರ. ಆಯ್ತು ಬರ್ತೀನಿ, ದಾರಿ ಬಿಡು. ಅವ್ರು ಮಾಡ್ತಾನೆ ಹೋಗೋದೋಚಿದ್ದೆ ಹೇಳ್ಬಿಡ ಹಿಂದೇನು ಯಾರು ನನ್ನ ಜೀವ ತೆಗೆದಿಟ್ಟಿದ್ದೆ ಸರಿ. ಇಲ್ಲ ಹೇಳ ಆಯ್ತು, ನಮಸ್ಕಾರ ನಮಸ್ಕಾರ. ನಿನ್ನ ದೊಡ್ಡ ದಿಕ್ಕಿಗೆ ಒಂದು ದೊಡ್ಡ ನಮಸ್ಕಾರ. ಅಲ್ಲ ನಾನೆಲ್ಲ ಬರ್ತೀನಿ ಅಂತ ಹೇಳಿ ನೀನು ಜಲ್ದಿ ಮ್ಯಾಗ ಹೋಗಿ ನಮಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿಕಪ್ಪ ಜಲ್ದಿ ಬಾ. ನಾವು ಸ್ವಲ್ಪ ನಿಧಾನ ಬರ್ತೀನಿ ನೋಡ್ರಿ. ಏನೋ ಗೊತ್ತಲ್ರಿ ಮಾಸ್ತರ, ಅಲ್ಲ ನಮಗೆ ಅವ್ರು ದೊಡ್ಡ ವಿಷಯ ನಮ್ಗೆ ಯಾಕೆ ಬೇಕು? ನಾನು ಅವ್ರ ಮನೆಗೆ ಅಡಿಗೆ ಮಾಡೋ ಮೂಳ. ನಾವು ಇವೆಲ್ಲ ವಿಚಾರ ನಾವೇ ತಲೆಗಚ್ಚಿಕೊಂಡು ಇಂಥವೆಲ್ಲ ಸುಮ್ಮನೆ ಬಿಟ್ಟಾರ